ನಾಳೆ ಇಡೀ ರಾಜ್ಯವೇ ಸ್ತಬ್ಧ ಆಗುತ್ತಾ? ಹೇಳಿ ಕೇಳಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಪ್ರಮುಖವಾಗಿ ಬೆಂಗಳೂರು ನಿಶ್ಶಬ್ದ ಆಗ್ಬಿಡುತ್ತಾ? ನಾಳಿನ ಬಂದ್ನಲ್ಲಿ ಯಾವುದೇ ಅನುಮಾನ ಇಲ್ಲ, ನಾಳಿನ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಬಂದ್ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿರುವಂತ ಹೇಳಿಕೆ ಇದು. ಮರಾಠಿ ಪುಂಡ್ರು ನಮ್ಮ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಬಸ್ಸಲ್ಲಿ ಹೋಗ್ತಾ ಇರುವಂತ ಡ್ರೈವರ್ಗಳು, ನಿರ್ವಾಹಕರುಗಳು ಇವ್ರನ್ನೆಲ್ಲ ಥಳಿಸ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಸರ್ಕಾರ ಸುಮ್ಮನಿರ್ಬೋದು, ನಾವು ಸುಮ್ಮನಿರಕ್ಕಾಗಲ್ಲ, ನಾವು ಬಂದ್ ಮಾಡೇ ಮಾಡ್ತೀವಿ, ಕನ್ನಡಿಗರು ಬೆಂಬಲ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6. ಕರ್ನಾಟಕ ಬಂದ್ ಯಾರಿಗಾಗಿ? ಉತ್ತರ ಕರ್ನಾಟಕಕ್ಕಾಗಿ. ಯಾರಿಗಾಗಿ? ಕಲ್ಯಾಣ ಕರ್ನಾಟಕಕ್ಕಾಗಿ, ಇಡೀ ರಾಜ್ಯಕ್ಕಾಗಿ, ಬೆಳಗಾವಿಗಾಗಿ, MESಗಾಗಿ, ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ, ಸಾಂಬಾಜಿ ಪ್ರತಿಭಟನೆ, ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ, ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ. ನೇರವಾಗಿ ಹೇಳ್ತೀನಿ, ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ, ರಾಜ್ಯಪಾಲರ ಚಾಲಕರಾಗ್ಬೋದು, ಮುಖ್ಯಮಂತ್ರಿ ಚಾಲಕರಾಗ್ಬೋದು, ಯಾರೇ ಚಾಲಕರಾಗ್ಲಿ, ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹತ್ತಲೇಬಾರದು. 22 ನಾಳೆ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ, ಚಾಲಕರಿಗೆ ಧೈರ್ಯ ತುಂಬೋದಕ್ಕೆ, ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ. ಯಾವುದೇ ಚಾಲಕರು ರಿಕ್ಷಾ, 4 ಚಕ್ರಗಳು, ಮುಖ್ಯಮಂತ್ರಿ, ಮಂತ್ರಿ, MLA, MP ಯಾರು ಗಾಡಿ ಹತ್ತಬಾರದು. ಯಾರು ಏನೇ ಹೇಳಲಿ, ಏನೇ ಮಾತಾಡಲಿ, ಚಾಲಕರಿಗೆ ಸ್ವಾಭಿಮಾನ, ಚಾಲಕರಿಗೆ ಗೌರವ. ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಕೂಡದು. ಕರ್ನಾಟಕ ಬಂದ್ ಯಾರಿಗಾಗಿ? ಇನ್ನು ನಾಳೆ ಪರೀಕ್ಷೆ ಇರುವಂತ ಕಾರಣಕ್ಕಾಗಿ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ ಅನ್ನುವಂತ ಪ್ರಶ್ನೆಯನ್ನ ವಾಟಾಳ್ ನಾಗರಾಜ್ ಅವರಿಗೂ ಕೂಡ ಕೇಳಲಾಯಿತು. ಏನ್ ಹೇಳಿದ್ರು ವಾಟಾಳ್ ನಾಗರಾಜ್, ಬನ್ನಿ ಕೇಳೋಣ. SSLC ಪರೀಕ್ಷೆ ಇದೆ, ಮಕ್ಕಳು 40,000 ಮಕ್ಕಳು ಲೆಕ್ಕ ಹಾಕಿದ್ರ, 40,000 ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಇವತ್ತು ಮಂತ್ರಿನೇ ಹೇಳಿದ್ದಾರೆ, ಮಧು ಬಂಗಾರಪ್ಪನೇ ನಿನ್ನೆ ಹೇಳಿದ್ರು SSLC ಇಲ್ಲ, ರಜಾ ಅನ್ನೋದನ್ನ ಹೇಳಿದ್ರು. ಯಾರು? ಬಂಗಾರಪ್ಪನವ್ರ ಮಗ. ಬಂಗಾರಪ್ಪ ನಾನು ಸ್ನೇಹಿತರು. ನಾನು ಬಂಗಾರಪ್ಪ ಅಸೆಂಬ್ಲಿ ಇದ್ದಾಗ ಬಂಗಾರಪ್ಪನವ್ರ ಕೈನಲ್ಲೇ ಸರ್ಕಾರದ ಪರವಾಗಿ ಕರ್ನಾಟಕ ಬಂದ್ ಮಾಡಿಸ್ತೆ. ಇದು ತಿಳ್ಕೊಳ್ಬೇಕು. DK ತಿಳ್ಕೊಳ್ಬೇಕಪ್ಪ, ನೀನು ಮೊದಲು ತಿಳ್ಕೊಳ್ಳಪ್ಪ ಪುಣ್ಯಾತ್ಮ.